ನಾವೀಗ ಅಕ್ಕಿ ಹಿಟ್ಟು ತಗೊಂಡಿರೋದು, ಅಕ್ಕಿದು ಜೀರಿಗೆ ಮೆಣಸು ರೊಟ್ಟಿ ಮಾಡೋಕ್ಕೆ. ಸೊ ಅಕ್ಕಿ ಹಿಟ್ಟು, ಜೀರಿಗೆ, ಇದು ಎಷ್ಟು ಅಳತೆ ಹಿಟ್ಟಿದೆ ಇದರಲ್ಲಿ? ಅಯ್ಯೋ, ಇದರಲ್ಲಿ ಎಷ್ಟಿದೆ? 2 ಕಪ್ಪು. ಎಷ್ಟು ರೊಟ್ಟಿ ಆಗುತ್ತೆ? ಒಂದು 6 ಆಗ್ಬೋದು. ಓಕೆ. ಉಪ್ಪು, ಓಕೆ. ಪೆಪ್ಪರ್ ಪುಡಿ, ಮೆಣಸುಕಾಳು ಅದಲ ಬದಲ ಕುಟ್ಟಿ ಕೂಡ ಹಾಕ್ಕೋಬೋದು. ತುಂಬ ಹಸುವಾಗ್ತಿದೆ, ಸಡನ್ನಾಗಿ 5 ನಿಮಿಷದಲ್ಲಿ ಏನಾದರೂ ಆಗಬೇಕಂದ್ರೆ ಇದು ಮಾಡ್ಬೋದು. ಈಗೇನಿಲ್ಲ ಇದಕ್ಕೆ. ನೆಕ್ಸ್ಟು ನೀರು ಕಲಸೋದು, ಹೆಂಚು ಮೇಲೆ ತಟ್ಟೋದು ಅಷ್ಟೇ. ಇದು ನಾರ್ಮಲ್ ನೀರಾ ಬಿಸಿ ನೀರಾ? ನಾರ್ಮಲ್ ನೀರು. ಬಿಸಿ ನೀರು ಹಾಕ್ಕೋಬೋದಾ? ಮೆತ್ತು ಜಾಸ್ತಿ ಆಗುತ್ತೆ. ಸ್ವಲ್ಪ ನಿಮಗೆ ಗಟ್ಟಿ ತಿನ್ನಬೇಕು ಅನ್ನೋರಿಗೆ ಸೂಟ್ ಆಗಲ್ಲ. ಮೆತ್ತು ತಿನ್ನಬೇಕು ಅನ್ನೋರಿಗೆ ಬಿಸಿನೀರು ಹಾಕ್ಕೊಳ್ಳಿ. ತಟ್ಟಕ್ಕೆ ಯಾವುದು ಈಸಿ? 2 ಈಸಿ. ಓಕೆ. ಸೊ ನಮ್ಗೆ ಎಷ್ಟು ಪ್ರಪೋರ್ಷನ್ ಬೇಕೋ ಅಷ್ಟೇ ಕಲಿಸ್ಕೊಳ್ಳೋದು. ಎಲ್ಲ ಕಲಿಸಿದ್ರೆ ನೀರು ಬಿಡುತ್ತೇನೋ ಅಲ್ವಾ? ಸಾಫ್ಟ್ ಆಗುತ್ತೇನೋ? ಹಿಟ್ಟು ಮೆತ್ತವಾದಂಗೆ ಆಗುತ್ತೆ. ಲಟ್ಸೋವಾಗ ಮತ್ತೆ ಕೈಗೆ ಅಂಟ್ಕೊಂಡಂಗೆ. ಓಕೆ. ಸೊ ನಮ್ಗೆ ಎಷ್ಟು ಬೇಕೋ ಅಷ್ಟು ಕಲಿಸ್ಕೊಳ್ಳೋದು. ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಕಳಿಸ್ಬೇಕು ಅಂದರೆ ನಮಗೆ ಈಸಿಯಾಗಿ ತಟ್ಟೋವಾಗ ಜಾರಬೇಕು ಅಲ್ವಮ್ಮ? ಹೌದು. ಓಕೆ. ಇದು ತೋರಿಸು ಹದ. ಇವಾಗ ನಿನಗೆ ಯಾವ ಹದದಲ್ಲಿ ನೀನು ಕಲಿಸ್ಕೊಂಡಿದ್ಯಾ? ಪಿಚಿಕ್ ಪಿಚುಕ್ ಪುಚುಕ್ ಪುಚುಕ್. ಓಕೆ. ಸೊ ಇವಾಗ ನನಗೆ 2 ರೊಟ್ಟಿ ಬೇಕಂತ 2 ಉಂಡೆ ಮಾಡಿದ್ದಾರೆ. ನೆಕ್ಸ್ಟ್ ಸೊ ಈಗ ಅದು ತಟ್ಟಕ್ಕೆ ಹೆಂಚು ರೆಡಿ ಮಾಡಿ. ಸೊ ಇದು ಕಬ್ಬಿಣದ ಹೆಂಚು ಅಲ್ವಮ್ಮ? ಕಬ್ಬಿಣ. ನಾನು ಹುಟ್ಟೋಕ್ಕಿಂತ ಮುಂಚೆಯಿಂದ ಇದು ನಮ್ಮ ಮನೇಲಿದೆ ಮೋಸ್ಟ್ಲಿ ಅಲ್ವಾ? ನಮ್ಮ ಅಮ್ಮನ ಕಾಲದಿಂದ ಇದೆ. ಸೂಪರ್. ಸೊ ಫಸ್ಟ್ ಎಣ್ಣೆ ಹಚ್ಕೊಂಡು ತಟ್ಟಿಂಗ್ ಶುರು. ಇವಾಗ ಬೇಕು ಅಂದರೆ ಈ ಥರ ರೇಖು ರೊಟ್ಟಿದು ಎಲ್ಲಿ ಕೊಂಡ್ಕೋಬೇಕು? ಮಾರ್ಕೆಟ್. ಏನಂತ ಕೇಳಬೇಕು? ರೊಟ್ಟಿ ಹೆಂಚ್ಕೊಡಿ ಅಂದರೆ ಕೊಡ್ತಾರೆ. ಇವಾಗ ವೆರೈಟೀಸ್ ಆಫ್ ರೊಟ್ಟಿ ಹೆಂಚಲು ಬಂದಿದೆ, ಮಾಡಿ ತಗೋಬೋದು. ಇದನ್ನು ನಾನ್ ಸ್ಟಿಕ್ ಮೇಲೂ ಮಾಡ್ಬೋದಾ? ನಾನ್ ಸ್ಟಿಕ್ ಮೇಲೂ ಮಾಡ್ಬೋದು, ಆದರೆ ಇದ್ರ ಮೇಲೆ ಸುಟ್ಟಿದಷ್ಟು ರುಚಿ ಅದರಲ್ಲಿರಲ್ಲ. ಓಕೆ. ಎಣ್ಣೆ ಇಲ್ದಿರ ತಟ್ಬೋದಾ? ಕೈಗೆ ಒದ್ದೆ ಮಾಡ್ಕೊಂಡು ತಟ್ಬೋದು. ಆದರೆ ಕೈಗೆ ಒದ್ದೆ ಮಾಡ್ಕೊಂಡು ತಟ್ಟಿದಾಗ ನಾವು ಅದನ್ನು ಮುಚ್ಚಿಡಲೇಬೇಕು, ಇಲ್ಲಾಂದರೆ ಬೆಳ್ಳಗೆ ಪಟ್ಟೆ ಕಿತ್ಕೊಂಡಂಗಿರುತ್ತೆ. ಇದಾದರೆ ಆಯಿಲ್ ಆಗಿರುತ್ತೆ, ಏನಾಗಲ್ಲ, ಚೆನ್ನಾಗಿ. ಓಕೆ. ಆ್ಯಕ್ಚುಲಿ ಮುಚ್ಚಿಟ್ರೆ ಬೇಗ ಆಗುತ್ತೇನೋ ಅಲ್ವಾ? ಮುಚ್ಚಿಟ್ರೆ ಹಬೆ ಆಗಿ ಸ್ವಲ್ಪ ಮೆತ್ತು ಕೊಡುತ್ತೆ, ಹಿಂಗೆ ಇಟ್ಟರೆ ಗಟ್ಟಿ ಬರುತ್ತೆ. ಓಕೆ. ಮುಚ್ಚಿಟ್ರೆ ಹಬೆಯಲ್ಲಿ ಮೆತ್ತು ಕೊಡುತ್ತೆ, ಹಾಗೆ ಇಟ್ಟರೆ ಗಟ್ಟಿ ಬರುತ್ತೆ. ಸೊ ಮುಚ್ಚೋಣ. ಸೊ ಈಗ ಇದು 1 ಮಿನಿಟ್ ಬೇಯಲಿ ಈ ಥರ. ಓಕೆ. ಸೊ ಈಗ ಮುಚ್ಚಳ ತೆಗೆದು ಸೈಡ್ಸಲ್ಲಿ ಹಿಂದೆ ಮುಂದೆ ಎಲ್ಲ ಕ್ಲೀನಾಗಿ ಸೇರಬೇಕು. 1 ಮಿನಿಟಲ್ಲಿ ಎಷ್ಟು ರೊಟ್ಟಿ ಮಾಡ್ತೀಯ ಮಮ್ಮಿ? ಸಾಧ್ಯ ಇಲ್ಲ, 1 ಮಿನಿಟ್ಗೆ ಒಂದು ಮಾಡ್ಬೋದು. ಅಲ್ಲ, ಓಕೆ. ಎಷ್ಟು ರೊಟ್ಟಿ ತಟ್ತೀಯ 1 ಮಿನಿಟಲ್ಲಿ? ಅಂದಾಜು ಗೊತ್ತಿಲ್ಲ. 1 4 ಅಷ್ಟೆಲ್ಲ ಇಲ್ಲ, 3 ಲೆಕ್ಕ ಮಾಡಿದ್ಮೇಲೆ ಹೇಳ್ಬೋದು. ನೀನೀಗ 1 ಮಿನಿಟಲ್ಲಿ ಜಾಸ್ತಿ ರೊಟ್ಟಿ ತಟ್ಟೋ ವರ್ಲ್ಡ್ ರೆಕಾರ್ಡ್ ಏನಾದರೂ ಮಾಡಬೇಕಾ? ಇಲ್ಲ. ನಾವು ಗಟ್ಟಿ ಇರಬೇಕು ರೊಟ್ಟಿ ಅಂದರೆ ಹಿಂಗೆ ಸುಟ್ಟಬೇಕು ಫಸ್ಟು. ತಿರುಗಿಸ್ಬಿಟ್ಟು ಮತ್ತೆ ರೋಸ್ಟ್ ಮಾಡ್ತೀವಿ ಅಂದರೆ ಅದು ಅಷ್ಟು ಸರಿ ಸಾಗಿರಲ್ಲ. ಸೊ ಮೆತ್ತಗೆ ಬರುತ್ತೆ, ಅವಾಗ ಇರುತ್ತೆ. ಓಕೆ. ನಂಗೆ ಮೀಡಿಯಮ್ ಆಗಬೇಕು ಅಂದರೆ? ಮೀಡಿಯಮ್ ಬೇಕು ಅಂದರೆ ಇವಾಗ ಈಗ ತೆಗಿತೀನಲ್ಲ ಅನ್ಸ್ಬೇಕು. ಓಕೆ. ಸೊ ಇದು ಕ್ಲೀನಾಗಿ ಒಂದು ಕಡೆ ಸುಟ್ಟಿರೋದು ಗೊತ್ತಾದಮೇಲೆ ತಿರುಗಿಸಿ ಇನ್ನೊಂದು ಕಡೆ. ಇವಾಗ ಎಷ್ಟೊತ್ತು ಸುಡಬೇಕಿದು?
ಒಂದು 2 ಸೆಕೆಂಡ್, ಒಂದು 10 ಸೆಕೆಂಡ್ ಸುಟ್ಟರೆ ಸಾಕು. ಓಕೆ. ಸೊ ಈಗ ಇದು ಮಸ್ತಾಗಿ ರೆಡಿ ಆಗಿದೆ ನೋಡಿ, ತಿರ್ಸಿದ್ಮೇಲೆ ಕ್ಲೀನಾಗಿ ಬೆಂದಿದೆ. ತಗೊಂಡು ಇದನ್ನು ಟಡಾ, ಸೊ ಜೀರಿಗೆ ಮೆಣಸು ರೊಟ್ಟಿ ರೆಡಿ. ನಾವಾಗಲೇ ಮಾಡಿರೋ ಪಲ್ಯ ಜೊತೆ ತಿನ್ನೋದಷ್ಟೇ ಇದನ್ನು.